ವೀಕ್ಷಕರೇ, ಈ ವಿಡಿಯೋದಲ್ಲಿ ಮಹೀಂದ್ರ 575 DS ಸರ್ಪಂಚ್ ಗಾಡಿನ ಮಾರಾಟಕ್ಕೆ ತಂದೇನೆ. ತಮ್ಮೆಲ್ರಿಗೂ ಮತ್ತೊಮ್ಮೆ ವಾಹನ ಸಂಬಂಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿನ ಕೊಟ್ಟು ಮುಂದೆ ಹೋಗ್ತೀನಿ. ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇದೇ ತರ ಯಾವ್ದಾದ್ರು ಗಾಡಿ ಮಾರಾಟಕ್ಕಿದ್ರೆ, ಅದು ಟ್ರ್ಯಾಕ್ಟರ್ ಆಗಿರ್ಲಿ ಇನ್ಯಾವುದೇ ವಾಹನ ಇರ್ಬೋದು, ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಈಗೇನು ವಿಡಿಯೋನ ನೋಡ್ತಿದ್ದೀರಾ, ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಗಾಡಿ ಬಗ್ಗೆ ನೋಡೋದಾದ್ರೆ, ಗಾಡಿ ಮಹೀಂದ್ರ 575 DS ಸರ್ಪಂಚ್ ಗಾಡಿ ಇದು. ಗಾಡಿ 45 HP ಬರುತ್ತೆ. ಇನ್ನು ಗಾಡಿ ಮಾಡಲ್ಲು 2016. ಗಾಡಿ ಮಾಡಲ್ ಇರೋದು 2016. ಓನರ್ ಗಾಡಿಗೆ ಫಸ್ಟ್ ಓನರ್ ಇದ್ದಾರೆ. ಗಾಡಿಗೆ ಪ್ರೆಸೆಂಟ್ ಇರೋದು ಫಸ್ಟ್ ಓನರ್. ನೀವು ಗಾಡಿನ ತಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಈ ಗಾಡಿ ಯಾವುದೇ ಡೀಲರು ಅಥವಾ ಏಜೆಂಟ್ ಹತ್ರ ಇಲ್ಲ, ನೇರವಾಗಿ ರೈತರ ಹತ್ರನೇ ಈ ಗಾಡಿನ ನೀವು ಖರೀದಿ ಮಾಡಬಹುದು. ಗಾಡಿ ಪವರ್ ಸ್ಟೇರಿಂಗ್ ಇಲ್ಲ, ನಾರ್ಮಲ್ ಸ್ಟೇರಿಂಗ್ ಅಲ್ಲಿ ಗಾಡಿ ಬರುತ್ತೆ. ನಾರ್ಮಲ್ ಸ್ಟೇರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ. ಗಾಡಿ ಜೊತೆ ಸಾಮಾನ್ಯ ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಇನ್ನು ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದಾವೆ. ಗಾಡಿದು ಡಾಕ್ಯುಮೆಂಟ್ಸ್ ಯಾವುದು ಪ್ರಾಬ್ಲಮ್ ಇಲ್ಲ. ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಇನ್ನು ಟೈರ್ ಬಂದು ಹಿಂದೆ ರೀಬಟನ್ ಟೈರ್ಸ್ ಇದಾವೆ. ಹಿಂದೆ ಇರೋದು ರಿಮೋಟ್ ಟೈರು, ಮುಂದೆ ಎರಡು ಕೇಸಿಂಗ್ ಟೈರ್ಸ್ಗಳು ಗಾಡಿಗಿದಾವೆ. ಈ ಗಾಡಿ ಮಾರಾಟಕ್ಕಿರೋ ಲೊಕೇಶನ್ ಬಂದು ಯಾದಗಿರಿ ಜಿಲ್ಲೆಯಲ್ಲಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕವಡಿಮಟ್ಟಿ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿರೋದು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕವಡಿಮಟ್ಟಿ ಎಂಬ ಗ್ರಾಮ. ರೇಟ್ ಬಂದು ಇದಕ್ಕೆ ಓನರ್ ಹೇಳ್ತಿರೋದು 4 ಲಕ್ಷ ಹೇಳ್ತಿದ್ದಾರೆ. 16 ಮಾಡಲು ಹೇಳ್ತಿರೋ ರೇಟು 4 ಲಕ್ಷ. ಇದು ಫೈನಲ್ ಅಲ್ಲ ವೀಕ್ಷಕರೇ, ಮಾತಾಡಿದ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ಓನರ್ ಜೊತೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಟೈಟಲ್ ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ನಂಬರ್ ಇದೆ. ವಿಡಿಯೋ ನೋಡ್ಬೇಕಾದ್ರೆ ವಿಡಿಯೋ ಕೆಳಗಡೆ ಇದೆ, ವಿಡಿಯೋದಲ್ಲಿ ನಂಬರ್ ಇಲ್ಲ. ಒಂದು ವೇಳೆ ವಿಡಿಯೋ ಕೆಳಗಡೆ ಕೂಡ ನಂಬರ್ ಇಲ್ಲ ಅಂದ್ರೆ ಗಾಡಿ ಮಾರಾಟವಾಗಿರುತ್ತೆ. ಯಾಕಂದ್ರೆ ಗಾಡಿ ಒಂದು ವೇಳೆ ಮಾರಾಟವಾದ್ರೆ ವಿಡಿಯೋ ಟೈಟಲ್ ನಿಂದ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಈ ತರ ಇದೆ. ನಿಮ್ಗೆ ಗಾಡಿ ಇಷ್ಟ ಆಗಿದ್ರೆ ಓನರ್ ಜೊತೆ ಮಾತಾಡ್ಬೋದು. ಇಲ್ಲಾಂದ್ರೆ ನಿಮ್ಮೂರಲ್ಲಿ ಯಾರಾದ್ರೂ ಗಾಡಿನ ತಗೊಳ್ಳೋ ರೈತರಿಗೆ ಶೇರ್ ಮಾಡಿ, ಅಥವಾ ಮಾರಾಟ ಮಾಡೋ ರೈತರು ಇದ್ರು ಕೂಡ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದೆ ನೋಡಿದ್ರೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.